ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ಬ್ಲಾಗ್. ಸೊ ಇವತ್ತಿನ ವಿಡಿಯೋ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಆಗಿರುತ್ತೆ. ಸೊ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಆಯಿತು. ಸೊ ನೈಟ್ ಸ್ಕಿನ್ ಕೇರ್ ರೂಟೀನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ನಿಂಗ್ ನೀವು ಎಷ್ಟು ಟೈಮ್ ತಗೊಂಡು ಪ್ರಿಯಾರಿಟಿ ತಗೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ತಿರೋ ಅಷ್ಟೇ ಇಂಪಾರ್ಟೆನ್ಸ್ ನೈಟಿಗೆ ಕೂಡ ಕೊಡಬೇಕು. ಬಿಕಾಸ್ ದಟ್ ಈಸ್ ವೆನ್ ಯೋರ್ ಸ್ಕಿನ್ ಸ್ಟಾರ್ಟ್ಸ್ ರಿಪೇರಿಂಗ್. ಸೊ ನೈಟ್ ನೀವು ಏನು ಸ್ಕಿನ್ ಕೇರ್ ಮಾಡ್ಕೊಳ್ತಿರಲ್ಲ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಇಂದಾನೆ ನಿಮ್ ಸ್ಕಿನ್ ಆದಷ್ಟು ರಿಪೇರ್ ಆಗೋದು. ಬಿಕಾಸ್ ಇಟ್ ಆಲ್ಮೋಸ್ಟ್ ನೀವು ಒಂದು ಮಿನಿಮಮ್ 6 hours 7 hours ಮಲ್ಕೊಂಡ್ರು ಸೊ ಅಷ್ಟು ಅವರ್ಸ್ ಕೂಡ ಅದು ಸ್ಕಿನ್ ರಿಪೇರ್ ಆಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಪಿಕ್ ಅಪ್ ರೈಟ್ ಪ್ರಾಡಕ್ಟ್ಸ್ ಅಟ್ ಯೋರ್ ನೈಟ್ ಸ್ಕಿನ್ ಕೇರ್ ರೂಟೀನ್. ಸೊ ಅಪಾರ್ಟ್ ಫ್ರಮ್ ನಂದು ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗಿದೆ ಮಾರ್ನಿಂಗ್ ತರಾನೇ, ಸ್ಲೈಟ್ ವೇರಿಯೇಷನ್ಸ್ ಅಷ್ಟೇ ಬಿಟ್ರೆ ತುಂಬಾ ಲಾಂಗ್ ಕೂಡ ಇಟ್ಕೊಂಬೇಡಿ. ಕೀಪ್ ಇಟ್ ವೆರಿ ಶಾರ್ಟ್ ಅಂಡ್ ಮಿನಿಮಲ್. ಸೊ ನಾನಿವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೆ ನೈಟಲ್ಲಿ. ಸೊ ಹಾಗಾಗಿ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಅಷ್ಟೇ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿ ನಥಿಂಗ್ ಇಸ್ ಆನ್ ಮೈ ಫೇಸ್ ಅಪಾರ್ಟ್ ಫ್ರಮ್ ಲಿಪ್ ಟಿಂಟ್. ಸೊ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರಮ್ ಮೈ ರೆಗ್ಯುಲರ್ ಫೇಸ್ ವಾಶ್. ಸೊ ಮಿನಿಮಲಿಸ್ಟ್ ಇಂದ ಸ್ಯಾಲಿಸಿಲಿಕ್ ಆಸಿಡ್ ನಾನು ನಿಮ್ಗೆ ಏನು ತೋರಿಸಿದ್ದೆ ಅದರಿಂದ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ದ್ಯಾಟ್ ಐ ವಿಲ್ ಬಿ ಯೂಸಿಂಗ್ ಇಟ್ ನೈಟ್ ಟೈಮ್. ಮಾರ್ನಿಂಗ್ ಅಲ್ಲಿ ಜಸ್ಟ್ ಮಾಮಾರ್ತ್ ಸ್ವಿಚ್ ಆಗ್ತಾ ಇರ್ತೀನಿ ಡಿಪೆಂಡಿಂಗ್ ಅಪಾನ್ ಮೈ ಸ್ಕಿನ್ ಬಿಹೇವಿಯರ್. ಸೊ ಇವಾಗ ದ ವೆರಿ ನೆಕ್ಸ್ಟ್ ಸ್ಟೆಪ್ ಇಸ್ I just take this Good Vibes Bright Brightening Toner. Okay. ಈ ಪರ್ಟಿಕ್ಯುಲರ್ ಟೋನರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬಿಕಾಸ್ ಇಟ್ಸ್ ವೆರಿ ಅಫೋರ್ಡಬಲ್ ಒಂದು, ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಸ್ಪ್ರೇ ಟೆಕ್ಸ್ಚರ್. ಸೊ ಹಿಂಗಿರೋದ್ರಿಂದ ನಾನು ಆಲ್ರೆಡಿ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಫ್ ಯು ಡಿಂಟ್ ವಾಚ್ ದಟ್ ಅಲ್ಲ, ಪ್ಲೀಸ್ ಗೋ ಆ್ಯಂಡ್ ವಾಚ್ ಮೈ ಕಂಪ್ಲೀಟ್ ಸ್ಕಿನ್ ಕೇರ್ ರೂಟೀನ್. ಸೊ ಅದ್ರಲ್ಲಿ ಪ್ರಾಡಕ್ಟ್ಸ್ ಪ್ರತಿಯೊಂದು ನಾನು ರಿವ್ಯೂ ಮಾಡಿದ್ದೀನಿ. ಕೆನ್ ಜಸ್ಟ್ ಚೆಕ್ ಇಟ್ ಔಟ್. ಶೇಕ್ ಮಾಡಿ ಕೀಪ್ ಇಟ್ ಜಸ್ಟ್ ಲಿಟಲ್ ಅಸೈಡ್. ಎಸ್, ಕೆನ್ ಸ್ಪ್ರೇ ಇಟ್ ಔಟ್. ಸೊ ಸ್ಪ್ರೇ ಮಾಡಿ ಕೆನ್ ಜಸ್ಟ್ ಪ್ಯಾಟ್. ಸೊ ನನಗೆ ಡಾಟ್ ಅಂಡ್ ಕೀ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಪಿಂಪಲ್ಸ್ ಇರೋದ್ರಿಂದ ಸ್ವಲ್ಪ ನಾನು ಗ್ಲೈಕಾಲಿಕ್ ಆಸಿಡ್ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹಾಗಾಗಿ ನೈಟ್ ಸ್ಕಿನ್ ಕೇರ್ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಟೋನರ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೈಟಲ್ಲಿ ನಾನು ಜಾಸ್ತಿ ಏನೂ ಹಾಕಲ್ಲ. ಐ ಜಸ್ಟ್ ಆಬ್ವಿಯಸ್ಲಿ ಲೈಕ್ ಯು ಹ್ಯಾವ್ ಫೇಸ್ ವಾಶ್, ಟೋನರ್ ಆ್ಯಂಡ್ ಯುವರ್ ಸಿರಮ್ ಆ್ಯಂಡ್ ಒನ್ ಮಾಯ್ಶ್ಚರೈಸರ್ ಅದು ಬೇಕು ಅಂದರೆ. ಸೊ ಸನ್ಸ್ಕ್ರೀನ್ ಆಬ್ವಿಯಸ್ಲಿ ಇರಲ್ಲ. ಸೊ ಮಾರ್ನಿಂಗ್ ಅದೊಂದು ಇನ್ಕ್ಲೂಡ್ ಮಾಡ್ಕೊಬೇಕು ಸನ್ಸ್ಕ್ರೀನ್. ಸೊ ಯು ಕ್ಯಾನ್ ಜಸ್ಟ್ ಸಿ ಸ್ವಲ್ಪ ಡ್ರೈ ಅಪ್ ಆಗಿದ್ಮೇಲೆ ಐ ಕ್ಯಾನ್ ಜಸ್ಟ್ ಯೂಸ್ ಸೀರಮ್. ಸೊ ಆಬ್ವಿಯಸ್ಲಿ ಏನಂತ ಅಂದರೆ, ನೀವು ನೈಟ್ ಟೈಮ್ ಏನು ಪ್ರಾಡಕ್ಟ್ಸ್ ಹಾಕ್ತಿರಲ್ಲ, ಸೊ ಪ್ಲೀಸ್ ಗಿವ್ ಸಮ್ ಫ್ಯೂ ಮಿನಿಟ್ಸ್ ಟು ಜಸ್ಟ್ ಸಿಂಕ್ ಇನ್ ಅಲ್ಲ. ಸೊ ನೀವು ಮೇಲೆ ಟಾಪ್ ಅಪ್ ಮಾಡ್ತಾ ಇದ್ರೆ ಇಟ್ ಡಸಂಟ್ ಫೀಲ್ ಎನಿ ಎಫೆಕ್ಟ್. ಸೊ ಹಾಗಾಗಿ ಸ್ವಲ್ಪ ಒಂದು 5 seconds 6 seconds ಟೈಮ್ ಕೊಡಿ ಅದು ಪ್ರಾಪರ್ ಆಗಿ ಸ್ಕಿನ್ಗೆ ಸಿಂಕ್ ಇನ್ ಆಗಕ್ಕೆ. ಸೊ ಇವಾಗ ನೀವು ನೋಡ್ಬೋದು ಮೈ ಸ್ಕಿನ್ ಹ್ಯಾಸ್ soaked in all the toner part. ಆಯ್ತಾ, ಇವಾಗ ಇಟ್ಸ್ ಟೈಮ್ ಟು ಯೂಸ್ ಮೈ ಸೀರಮ್ಗೆ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಇಟ್ಸ್ ಹೈಫನ್ ಡಬಲ್ ಶಾಟ್ ರೇಡಿಯನ್ಸ್ ಲೆಫ್ಟ್ ಸಿರಮ್. ಈ ಪ್ರಾಡಕ್ಟ್ ಡೀಟೇಲ್ಸ್ ಏನೇ ಬೇಕಿದ್ರು ಪ್ಲೀಸ್ ಜಸ್ಟ್ ಗೋ ಆ್ಯಂಡ್ ಚೆಕ್ ಬ್ಯಾಕ್ ಇನ್ ಮೈ ಕಂಪ್ಲೀಟ್ ಸ್ಕಿನ್ ಕೇರ್ ರೂಟೀನ್ ಎಲ್ಲ ಹಾಕಿದ್ದೀನಿ. ಸೊ ಹಾಗಾಗಿ ಮತ್ತೆ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್. ಸೊ ನಾನು ಹೇಳಿದ್ದೆ ಇಟ್ ಹ್ಯಾಸ್ 2 different ಸಿರಮ್ ಅಂತ. ಸೊ ಶೇಕ್ ಮಾಡಿದಾಗ ಇಟ್ ಬಿಕಮ್ಸ್ ಒನ್. ಸೊ ಇವಾಗ ಏನು ಮಾಡ್ತೀನಿ, ಐ ಜಸ್ಟ್ ಪಂಪ್ ಔಟ್. ಸೊ ಇದು ಮೇನ್ ಆಗಿ ನನಗೆ ನೈಟ್ ಟೈಮ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ವಿಟಮಿನ್ ಸಿ ಇಟ್ ಇಸ್ ವೆರಿ ಸ್ಟ್ರಾಂಗ್ ಇನ್ ನೇಚರ್. ಸೊ ಹಾಗಾಗಿ ನೀವು ಮಾರ್ನಿಂಗ್ ಯೂಸ್ ಮಾಡಿಬಿಟ್ರೆ ಸನ್ಸ್ಕ್ರೀನ್ ಹಾಕ್ತೀರಾ, ಬಟ್ ಸ್ಟಿಲ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಐ ಜಸ್ಟ್ ಸ್ಕಿಪ್ ಇಟ್ ಇನ್ ದ ಮಾರ್ನಿಂಗ್. ಸೊ ಬಿಕಾಸ್ ನಾನು ಅಲ್ಲಿ ನಯಾಸಿನಮೈಡ್ ಹಾಕ್ತೀನಿ. ಇದು ನೈಟ್ ಟೈಮ್ ಹಾಕ್ಕೊಂಡ್ರೆ ಸೊ ಪಿಂಪಲ್ಸ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು. ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದಿರಲ್ಲ. ಆ್ಯಂಡ್ ವಿಟಮಿನ್ ಸಿ ಇಟ್ಸ್ ವೆರಿ ಸ್ಟ್ರಾಂಗ್. UV ರೇಡಿಯೇಷನ್ಸ್ಗೆ ತುಂಬ ಬೇಗ ಎಫೆಕ್ಟ್ ಆಗಿಬಿಡುತ್ತೆ ಸ್ಕಿನ್ ಅಂತ. ನಾನು ಇದನ್ನು ನೈಟ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಎಸ್, ದಿಸ್ ವಿಲ್ ಬಿ ಮೈ ಸ್ಕಿನ್ ಆಫ್ಟರ್ ಯೂಸಿಂಗ್ ದ ಸೀರಮ್. ಓಕೆ, ಸೊ ಪಿಂಪಲ್ಸ್ ಆ್ಯಕ್ಚುಲಿ ಗೈಸ್ ತುಂಬ ಫೇಡ್ ಔಟ್ ಆಗಿದೆ. ಓಕೆ, ಟಚ್ ವುಡ್. ಸೊ ಕಂಪೇರ್ ಟು ಲೈಕ್ 1 month ರಿವ್ಯೂಗೂ ಇವಾಗ ರಿವ್ಯೂ ಕೊಡ್ಬೇಕಂದ್ರೂ ಇಟ್ಸ್ ವೆರಿ ಗುಡ್, ಫೀಲಿಂಗ್ ಗುಡ್. ಸೊ ಯಾ,
ಸೊ ಜಸ್ಟ್ 2 ಸೆಕೆಂಡ್ಸ್ ಸ್ವಲ್ಪ ಸಿಂಕಿನ್ ಆಗಲಿ. ಅದಾದಮೇಲೆ ವಿ ಕ್ಯಾನ್ ಜಸ್ಟ್ ಟಾಪ್ ಅಪ್ ವಿತ್ ಯೋರ್ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಇಟ್ಸ್ ವೆರಿ ವೆರಿ ಮಿನಿಮಲ್ ಗೈಸ್, ಇಟ್ ಡಸಂಟ್ ಯೂಸ್ ಮಚ್ ಇದು. ಆ್ಯಂಡ್ ಅಂಡರ್ ಐ ಕ್ರೀಮ್ ಕೂಡ ನಾನು ಮುಂಚೆ ಹಾಕ್ತಾ ಇದ್ದೆ, ಬಿಕಾಸ್ ವೆನ್ ಐ ವಾಸ್ ವರ್ಕಿಂಗ್ ಇನ್ IT ಎಲ್ಲ ಐ ಯೂಸ್ ಟು ಡೂ ನೈಟ್ ಶಿಫ್ಟ್ಸ್ ಅವಾಗ. ಸೊ ಆಬ್ವಿಯಸ್ಲಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಲ್ಯಾಕ್ ಆಫ್ ಸ್ಲೀಪ್, ಲ್ಯಾಕ್ ಆಫ್ ಫುಡ್, ಸ್ಟ್ರೆಸ್ಗೆ. ಹಾಗಾಗಿ ಇವಾಗ ನನಗೆ ಕಂಪ್ಲೀಟಾಗಿ ಡಾರ್ಕ್ ಸರ್ಕಲ್ಸ್ ಹೋಗಿದೆ, ಸ್ವಲ್ಪ ಇದೆ, ಬಟ್ ಫೈನ್. ಅದಕ್ಕಂತ ಅಂಡರ್ ಐ ಕ್ರೀಮ್ ಎಲ್ಲ ಏನು ಯೂಸ್ ಮಾಡಲ್ಲ ನಾನು, ಫ್ಯಾನ್ಸಿ. ಸೊ ಎಸ್, ಕ್ಯಾನ್ ಸಿ ಇವಾಗ ಕಂಪ್ಲೀಟ್ ಆಗಿ ಸೀರಮ್ ಡ್ರೈ ಆಗಿದೆ. ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಅಗೇನ್ ದ ಮಾಮಾಅರ್ತ್ ರೈಸ್ ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರ್. ಜಸ್ಟ್ ಪಂಪ್ ಇನ್ ಇಷ್ಟು ಈ ಸೈಜ್ ಇಲ್ಲಿ. ಓಕೆ, ಸೊ ನೈಟ್ ಟೈಮ್ ನಂಗೆ ಜಾಸ್ತಿ ಪ್ರಾಡಕ್ಟ್ಸ್ ಬೇಕಾಗಲ್ಲ, ಬಿಕಾಸ್ ಮಾರ್ನಿಂಗ್ ಆದ್ರೆ ಇಟ್ ವಿಲ್ ಬಿ ವೆರಿ ಲಾಂಗ್ ಡೇ ಅಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಯಿಶ್ಚರೈಸ್ ಮಾಡ್ಕೊಳ್ತೀನಿ. ಬಟ್ ಇನ್ ನೈಟ್ ಐ ಡಸಂಟ್ ರಿಕ್ವೈರ್ ದ್ಯಾಟ್ ಮಚ್ ಆಫ್ ಪ್ರಾಡಕ್ಟ್. ಸೊ ಲೈಟಾಗಿ ಸ್ವಲ್ಪ ಇಟ್ಕೊಳ್ತೀನಿ. ಎಸ್, ಓಕೆ, ಎಸ್, ಈಗ ನೋಡ್ಬೋದು ಇವಾಗ. ಸೊ ಎಷ್ಟು ಗ್ಲೋ ಕೊಡ್ತಾ ಇದೆ ಅಂತ. ಸೊ ರೈಸ್ ವಾಟರ್ ಇಂಗ್ರೀಡಿಯೆಂಟ್ ಹಾಗೆ ಸಿಕ್ಕಾಪಟ್ಟೆ ಗ್ಲೋ ಕೊಡುತ್ತೆ ಫೇಸ್ಗೆ. ದಟ್ ಈಸ್ ವೈ ಐ ಇನ್ಕ್ಲೂಡ್ ರೈಸ್ ವಾಟರ್ ಕಂಟೆಂಟ್ ಇನ್ ಮೈ ಪ್ರಾಡಕ್ಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಪ್ರಾಡಕ್ಟ್ ಇಸ್ lip balm. So lip balm, I suggest you to use lip balm at the night regularly, because ಹೇಳ್ದಂಗೆ ಸ್ಕಿನ್ಗೆ ಎಷ್ಟು ಪ್ರಿಯಾರಿಟಿ ಕೊಡ್ತಿರೋ ಅಷ್ಟೇ ಪ್ರಿಯಾರಿಟಿ ಯು ಹ್ಯಾವ್ ಟು ಗಿವ್ ಇಟ್ ಫಾರ್ ಯೋರ್ ಲಿಪ್ಸ್ ಆಲ್ಸೋ, ಬಿಕಾಸ್ ದಟ್ ಈಸ್ ದ ಟೈಮ್ ವೇರ್ ಯೋರ್ ಸ್ಕಿನ್, ಲಿಪ್ಸ್, ಬಾಡಿ ಸ್ಟಾರ್ಟ್ಸ್ ಹೀಲಿಂಗ್ ಅಲ್ಲ. ಯು ಕ್ಯಾನ್ ಜಸ್ಟ್ ಅಪ್ಲೈ ದಿಸ್. ದಿಸ್ ಇಸ್ ಮೈ ನೈಟ್ ಸ್ಕಿನ್ ಕೇರ್ ರೂಟೀನ್. ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ಸೊ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಗೈಸ್. ಸೊ ಡಿಪೆಂಡಿಂಗ್ ಅಪಾನ್ ಮೈ ಸ್ಕಿನ್ ಬಿಹೇವಿಯರ್ ಅಲ್ಲ, ನಾನು ಲೈಟಾಗಿ ಸೀರಮ್, ಮಾಯಿಶ್ಚರೈಸರ್ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ತುಂಬ ಏನಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ, ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಆದಷ್ಟು ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ ತರಕ್ಕೆ ನಾನು ಎಫರ್ಟ್ ಹಾಕ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗುವ. ಓಕೆ, ಅಲ್ಲಿವರೆಗೂ ನಮಸ್ಕಾರ.